ಒಂದೇ ಒಂದು ಅವಮಾನ, ಅದರ ಬೆಲೆ ಎಷ್ಟಿರ್ಬೋದು? ಒಂದು ಮಾತಿನಿಂದ ಏನಾಗ್ಬೋದು? ಒಂದು ಇಡೀ ಸಾಮ್ರಾಜ್ಯವೇ ಅಲುಗಾಡಿ ಹೋಗುತ್ತಾ? ಒಬ್ಬರ ಬದುಕೆ ತಲೆ ಕೆಳಗಾಗುತ್ತಾ? ಬನ್ನಿ, ಇವತ್ತಿನ ನಮ್ಮ ಈ ಕಥಾ ವಿಶ್ಲೇಷಣೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳೋಣ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಮಹಾಭಾರತದ ಆದಿಪರ್ವದ ಒಂದು ರೋಚಕ ಕಥೆಯಲ್ಲಿ. ಇದು ಅಹಂಕಾರ, ಸೇಡು ಮತ್ತು ಆ ಸೇಡಿನಿಂದ ಆಗುವ ಪರಿಣಾಮಗಳ ಕಥೆ. ಶೀರ್ಷಿಕೆ ಶರ್ಮಿಷ್ಠೆಯ ಕ್ರೋಧ. ಯಾವತ್ತೂ ಅಷ್ಟೆ, ಒಂದು ದೊಡ್ಡ ಬೆಂಕಿ ಹತ್ಕೊಳ್ಳೋಕ್ಕೆ ಒಂದು ಸಣ್ಣ ಕಿಡಿ ಸಾಕು ಅಲ್ವಾ? ಈ ಕಥೆಯಲ್ಲೂ ಆಗಿದ್ದು ಅದೇ. ಈ ಕಥೆ ಶುರುವಾಗೋದೇ ಇಬ್ಬರು ಪ್ರಮುಖ ಪಾತ್ರಗಳಿಂದ ಮತ್ತೆ ಅವರಿಬ್ಬರ ನಡುವೆ ಸಂಘರ್ಷ ಹುಟ್ಕೊಳ್ಳೋಕ್ಕೆ ಕಾರಣವಾದ ಒಂದು ಸುಂದರವಾದ ಜಾಗದಿಂದ. ಸರಿ, ಹಾಗಾದರೆ ನಮ್ಮ ಕಥೆಯ ಮುಖ್ಯ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ದೇವಯಾನಿ. ಇವರು ಅಸುರರ ಗುರುವಾದ ಶುಕ್ರಾಚಾರ್ಯರ ಮಗಳು. ಇನ್ನೊಬ್ಬಳು ಶರ್ಮಿಷ್ಠೆ, ಅಸುರರ ರಾಜಕುಮಾರಿ. ಇಬ್ರಿಗೂ ತಮ್ಮ ತಮ್ಮ ಸ್ಥಾನಮಾನದ ಬಗ್ಗೆ ಅಬ್ಬಾ ಎಂಥ ಹೆಮ್ಮೆ ಅಂದ್ರೆ! ಇಷ್ಟೆಲ್ಲ ದೊಡ್ಡ ಕತೆಗೆ ಕಾರಣ ಆಗಿದ್ದು ಒಂದು ಸಣ್ಣ ಜಗಳ ಅಂದ್ರೆ ನಂಬ್ತೀರಾ? ಹೌದು, ಒಂದು ಉದ್ಯಾನವನದಲ್ಲಿ ನೀರಿನ ಹತ್ರ ಬಟ್ಟೆಗಳು ಅದ್ಲು ಬದಲಾಗುತ್ತೆ ಅಷ್ಟೇ. ಅಷ್ಟು ಸಣ್ಣ ವಿಷಯಕ್ಕೆ ಇಬ್ಬರು ಅಹಂಕಾರ ಕೆರಳಿ ದೊಡ್ಡ ವಿವಾದವೇ ಶುರುವಾಗ್ಬಿಡುತ್ತೆ. ಮಾತು ಮಾತಿಗೆ ಬೆಳೆಯುತ್ತೆ. ದೇವಯಾನಿ ಶರ್ಮಿಷ್ಠೆಯ ಅಹಂಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾಳೆ. ಆದರೆ ಶರ್ಮಿಷ್ಠೆ ಕೊಟ್ಟ ಉತ್ತರ ಇದೆಯಲ್ಲ, ಅದು ತುಂಬಾನೇ ಕಠೋರವಾಗಿತ್ತು. ಅವಳು ದೇವಯಾನಿಯ ತಂದೆಯನ್ನ ಅಂದ್ರೆ ಶುಕ್ರಾಚಾರ್ಯರನ್ನ ಕೇವಲ ಒಬ್ಬ ಹೊಗಳು ಭಟ್ಟ, ದಾನ ಪಡ್ಕೊಂಡು ಬದುಕೋನು ಅಂತ ಜರಿದ್ಬಿಡ್ತಾಳೆ. ಅವರ ವೃತ್ತಿಗೆ ಅವಮಾನ ಮಾಡ್ಬಿಡ್ತಾಳೆ. ಇಲ್ಲಿಂದ ಮಾತು ಕೈಮೀರಿ ಹೋಗುತ್ತೆ. ಕೋಪದ ಭರದಲ್ಲಿ ಅವಮಾನದ ಪರಾಕಾಷ್ಠೆಯನ್ನು ಹಾಗೆ ರಾಜಕುಮಾರಿ ಶರ್ಮಿಷ್ಠೆ ಏನ್ ಮಾಡ್ತಾಳೆ ಗೊತ್ತಾ? ದೇವಯಾನಿಯನ್ನ ಹಿಡಿದು ಒಂದು ಒಣಗಿದ ಬಾವಿಗೆ ತಳ್ಳಿಬಿಡ್ತಾಳೆ. ಅಲ್ಲೇ ಸಾಯ್ಲಿ ಅಂತ ಬಿಟ್ಟು ತಾನೇ ಶ್ರೇಷ್ಠೆ ಅಂತ ತೋರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಸರಿಯಾಗಿ ಅದೇ ಸಮಯಕ್ಕೆ ರಾಜ ಯಯಾತಿ ಆ ದಾರಿಯಾಗಿ ಬರ್ತಾನೆ. ಬಾವಿಯಿಂದ ಬರ್ತಿದ್ದ ದೇವಯಾನಿಯ ಕೂಗನ್ನ ಕೇಳಿ ಅವಳನ್ನ ರಕ್ಷಿಸ್ತಾನೆ. ನೋಡಿ, ಇದು ಈ ಕಥೆಯ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಸರಿ, ದೇವಯಾನಿಯ ಪ್ರಾಣಂತೂ ಉಳೀತು. ಆದ್ರೆ ಶರ್ಮಿಷ್ಠೆ ಮಾಡಿದ ತಪ್ಪಿನ ಪರಿಣಾಮಗಳು ಇನ್ನೂ ಶುರು ಆಗಿರ್ಲಿಲ್ಲ ಅಷ್ಟೇ. ಇನ್ನೂ ಶುರು ಆಗಬೇಕಿತ್ತು ಶುಕ್ರಾಚಾರ್ಯರ ಕೋಪದ ಅಸಲಿ ಆಟ. ಬಾವಿಯಿಂದ ಹೊರಬಂದ ದೇವಯಾನಿಗೆ ದೈಹಿಕ ನೋವಿಗಿಂತ ಅವಮಾನದ ನೋವೇ ಜಾಸ್ತಿಯಾಗಿತ್ತು. ಅವಳು ನಾನು ಅಸುರರ ರಾಜಧಾನಿಗೆ ವಾಪಸ್ ಬರೋದೇ ಇಲ್ಲ ಅಂತ ಹಠ ಹಿಡಿದು ಕೂರ್ತಾಳೆ. ಅವಳ ಮನಸ್ಸಲ್ಲಿ ಈಗ ಸೇಡು, ಪ್ರತೀಕಾರದ ಕಿಚ್ಚು ಹತ್ಕೊಂಡಿತ್ತು. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಅದು ಪವರ್ ಬ್ಯಾಲೆನ್ಸ್. ರಾಜ ವೃಷಪರ್ವನ ಹತ್ರ ದೊಡ್ಡ ಸೈನ್ಯ ಇರ್ಬೋದು ನಿಜ, ಆದರೆ ಶುಕ್ರಾಚಾರ್ಯರ ಹತ್ರ ಇದ್ದಿದ್ದು ಅದಕ್ಕಿಂತ ದೊಡ್ಡ ಶಕ್ತಿ, ದೈವಿಕ ಜ್ಞಾನ. ಅದರಲ್ಲೂ ಮುಖ್ಯವಾಗಿ ಸತ್ತವರನ್ನ ಬದುಕಿಸೋ ಸಂಜೀವಿನಿ ವಿದ್ಯೆ. ಆ ವಿದ್ಯೆ ಇಲ್ಲ ಅಂದ್ರೆ ಅಸುರರು ದೇವತೆಗಳನ್ನ ಗೆಲ್ಲೋಕೆ ಸಾಧ್ಯವೇ ಇರಲಿಲ್ಲ. ವಿಷಯ ತಿಳಿದು ಕೋಪದಿಂದ ಕುದಿಯುತ್ತಿದ್ದ ಶುಕ್ರಾಚಾರ್ಯರು ನೇರವಾಗಿ ರಾಜ ವೃಷಪರ್ವನ ಹತ್ರ ಹೋಗಿ ಹೇಳ್ತಾರೆ, ಪಾಪದ ಕೆಲ್ಸಗಳು ತಕ್ಷಣಕ್ಕೆ ಫಲ ಕೊಡಲ್ಲ, ಆದ್ರೆ ನಿಧಾನವಾಗಿ ಮಾಡದವರ್ನೇ ನಾಶ ಮಾಡುತ್ತೆ. ನಾನು ನಿನ್ನನ್ನು ನಿನ್ನವರನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ. ಈ ಒಂದು ಬೆದರಿಕೆ ವೃಷಪರ್ವನಿಗೆ ನೊಡುಗ ಹುಟ್ಟಿಸ್ಬಿಡುತ್ತೆ. ಯಾಕಂದ್ರೆ ಶುಕ್ರಾಚಾರ್ಯರು ಹೋದ್ರೆ ಅಸುರರ ವಿನಾಶ ಖಚಿತ ಅಂತ ಅವನಿಗೆ ಗೊತ್ತಿತ್ತು. ಒಂದು ಕಡೆ ರಾಜನ ಹತಾಶೆ, ಇನ್ನೊಂದು ಕಡೆ ಋಷಿಯ ಕೋಪ. ಇವೆರಡೂ ಸೇರಿ ಒಂದು ಅನಿವಾರ್ಯವಾದ ಒಪ್ಪಂದಕ್ಕೆ ದಾರಿ ಮಾಡಿಕೊಟ್ಟಿತು. ಇದುವೇ ಆ ದಾಸ್ಯದ ಪ್ರತಿಜ್ಞೆಯ ಘಟ್ಟ. ವೃಷಪರ್ವನಿಗೆ ಬೇರೆ ದಾರಿನೇ ಕಾಣ್ಲಿಲ್ಲ. ತನ್ನ ಇಡೀ ಜನಾಂಗವನ್ನ ಉಳಿಸ್ಬೇಕು ಅಂದ್ರೆ ಅವನು ತನ್ನ ಪ್ರೀತಿಯ ಮಗಳ ಅಹಂಕಾರವನ್ನೇ ಬಲಿಕೊಡ್ಬೇಕಾಗಿ ಬಂತು. ಇದಕ್ಕೆ ಒಪ್ಕೊಳ್ತಾನೆ. ಎಂಥ ಹತಾಶಿಯ ಪರಿಸ್ಥಿತಿ ಅಲ್ವಾ? ಹಾಗಾದ್ರೆ ದೇವಯಾನಿ ಹಾಕಿದ ಷರತ್ತುಗಳೇನ್ ಗೊತ್ತಾ? ಮೊದಲನೇದಾಗಿ ರಾಜಕುಮಾರಿ ಶರ್ಮಿಷ್ಠೆ ಕ್ಷಮೆ ಕೇಳಬೇಕು. ಎರಡನೇದ್ದು ಅವಳು ದೇವಯಾನಿಯ ಸ್ವಂತ ದಾಸಿಯಾಗಬೇಕು. ಮೂರನೇದ್ದು ಜೀವಿತ ಪೂರ್ತಿ ದೇವಯಾನಿಯ ಸೇವೆ ಮಾಡಬೇಕು. ಯೋಚನೆ ಮಾಡಿ, ನಿನ್ನೆ ಮೊನ್ನೆವರೆಗೂ ಭಿಕ್ಷುಕನ ಮಗಳು ಅಂತ ಜರ್ದಿದ್ದವಳೇ ಈಗ ದಾಸಿಯಾಗಬೇಕಾದ ಪರಿಸ್ಥಿತಿ. ಕಾಲಚಕ್ರ ಪೂರ್ತಿ ಉಲ್ಟಾ ಹೊಡೆದಿತ್ತು. ಇಷ್ಟಕ್ಕೆ ಮುಗಿಲಿಲ್ಲ. ದೇವಯಾನಿ ರಾಜ ಯಯಾತಿಯನ್ನ ಮದುವೆಯಾಗ್ತಾಳೆ. ಆದ್ರೆ ಮದುವೆಗೂ ಮುನ್ನ ಅವನಿಂದ ಒಂದು ಭಾಷೆ ತಗೊಳ್ತಾಳೆ. ಅದೇನಂದ್ರೆ ಅವನು ತನ್ನ ದಾಸಿ ಶರ್ಮಿಷ್ಠಿಯ ಜೊತೆ ಯಾವತ್ತೂ ಯಾವ ಕಾರಣಕ್ಕೂ ಶಯ್ಯೆಯನ್ನ ಹಂಚ್ಕೊಳ್ಬಾರ್ದು ಅಂತ. ನೋಡಿ, ಇದೇ ಪ್ರತಿಜ್ಞೆ ಮುಂದಿನ ದೊಡ್ಡ ದ್ರೋಹಕ್ಕೆ ಬೀಜ ಬಿತ್ತಿದ್ದು. ಆ ಪ್ರತಿಜ್ಞೆಯ ನಂತರ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ವರ್ಷಗಳುರುಳಿದು, ಆದರೆ ಹಳೆಯ ಆಸೆಗಳು, ಮನಸ್ಸೊಳಗಿನ ಅಸಮಾಧಾನಗಳು ಮಾತ್ರ ಮಾಯವಾಗಿರಲಿಲ್ಲ. ಅವು ರಹಸ್ಯ ಪ್ರೇಮವಾಗಿ ಅಳಲೋಕೆ ಸಮಯಕ್ಕಾಗಿ ಕಾಯ್ತಾ ಇದ್ವು. ಹಲವು ವರ್ಷಗಳು ಕಳೆದ್ಹೋದು. ಯಯಾತಿ ಮತ್ತೆ ದೇವಯಾನಿ ಒಂದು ಸುಂದರ ಜೀವನ ಕಟ್ಕೊಂಡಿದ್ರು.
ಅವರಿಗೆ ಯದು ತುರ್ವಸು ಅಂತ 2 ಗಂಡು ಮಕ್ಕಳೂ ಹುಟ್ಟಿದ್ರು. ಆದ್ರೆ ಇನ್ನೊಂದು ಕಡೆ ನೆರಳಲ್ಲೇ ಇದ್ದ ಶರ್ಮಿಷ್ಠೆ ಇದೆಲ್ಲವನ್ನೂ ನೋಡ್ತಾ ಇದ್ಲು. ತಾನೂ ಒಂದು ಕಾಲದಲ್ಲಿ ರಾಜಕುಮಾರಿ, ತನಗೂ ಒಂದು ಕುಟುಂಬ ಬೇಕು ಅಂತ ಅವಳ ಮನಸ್ಸು ಹಂಬಲಿಸುತ್ತಿತ್ತು. ಇಲ್ಲಿ ಕಥೆ ಮತ್ತೊಂದು ತಿರುವು ಪಡೆಯುತ್ತೆ. ಒಂದು ದಿನ ಶರ್ಮಿಷ್ಠೆ ರಹಸ್ಯವಾಗಿ ರಾಜ ಯಯಾತಿಯನ್ನ ಭೇಟಿ ಮಾಡ್ತಾಳೆ. ನಾನು ರಾಜವಂಶದವಳೆ, ನನಗೂ ತಾಯಿಯಾಗುವ ಆಸೆ ಇದೆ, ದಯವಿಟ್ಟು ನನಗೊಂದು ಮಗುವನ್ನು ಕೊಡು ಅಂತ ಬೇಡಿಕೊಳ್ತಾಳೆ. ಅವಳ ಮಾತುಗಳು ರಾಜನ ಮನಸ್ಸಲ್ಲಿ ಆಸೆಯನ್ನು, ಒಂದು ರೀತಿಯ ಕರ್ತವ್ಯ ಪ್ರಜ್ಞೆಯನ್ನು ಎರಡನ್ನೂ ಒಟ್ಟಿಗೆ ಕೆರಳಿಸುತ್ತೆ. ಕೊನೆಗೂ ಯಯಾತಿ ತನ್ನ ಮನಸ್ಸಿನ ಆಸೆಗೆ ಸೋಲುತ್ತಾನೆ. ದೇವಯಾನಿಗೆ ಕೊಟ್ಟ ಮಾತನ್ನ ಮುರಿತಾನೆ. ಆ ಕ್ಷಣವೇ ಈ ಕಥೆಯ ದುರಂತದ ಕೊನೆಯ ಹಂತಕ್ಕೆ ನಾಂದಿ ಹಾಡಿದ್ದು. ಯಯಾತಿಯಿಂದ ಶರ್ಮಿಷ್ಠೆಗೆ ದೃಹ್ಯು, ಅನು ಮತ್ತು ಪುರು ಅಂತ 3 ಗಂಡು ಮಕ್ಕಳು ಹುಟ್ಟಾರ. ಆದ್ರೆ ರಹಸ್ಯ ಎಷ್ಟು ದಿನ ಅಂತ ರಹಸ್ಯವಾಗಿರುತ್ತೆ. ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಶರ್ಮಿಷ್ಠೆಯ ಅವಮಾನದಿಂದ ಶುರುವಾದ ಆ ಕೋಪದ ಬೆಂಕಿ ಈಗ ತನ್ನ ಕೊನೆಯ ಅತಿ ವಿನಾಶಕಾಲಿ ಗುರಿಯನ್ನ ತಲುಪೋ ಸಮಯ ಬಂದಿತ್ತು. ದೇವಯಾನಿ ಶರ್ಮಿಷ್ಠೆಯ ಮಕ್ಕಳನ್ನ ನೋಡ್ತಾಳೆ. ಯಯಾತಿ ಮಾಡಿದ ದ್ರೋಹದ ಆಳ ಅವಳಿಗೆ ಅರ್ಥ ಆಗುತ್ತೆ. ಅವಳ ಕೋಪಕ್ಕೆ ಮಿತಿಯೇ ಇರಲಿಲ್ಲ. ಅವಳ ಪ್ರಪಂಚವೇ ಕುಸಿದು ಬಿದ್ದ ಹಾಗಾಗುತ್ತೆ. ಪ್ರೀತಿಯ ಜಾಗದಲ್ಲಿ ಈಗ ಧರ್ಮಸಮ್ಮತವಾದ ಕೋಪ ಆವರಿಸ್ಕೊಂಡಿತ್ತು. ಅವಳು ನೇರವಾಗಿ ತನ್ನ ತಂದೆ ಶುಕ್ರಾಚಾರ್ಯರ ಹತ್ರ ಓಡಿ ಹೋಗ್ತಾಳೆ. ನಡೆದಿದ್ದೆಲ್ಲವನ್ನೂ ಹೇಳ್ತಾಳೆ. ಕೊಟ್ಟ ಮಾತನ್ನ ಮೀರಿದ ರಾಜನ ಮೇಲೆ ಶುಕ್ರಾಚಾರ್ಯರಿಗೆ ಎಂಥ ಕೋಪ ಬರುತ್ತೆ ಅಂದ್ರೆ, ತಮ್ಮೆಲ್ಲ ತಪಶಕ್ತಿಯನ್ನ ಬಳಸಿ ಯಯಾತಿಗೆ ಒಂದು ಘೋರವಾದ ಶಾಪವನ್ನ ಕೊಟ್ಬಿಡ್ತಾರೆ. ಏನದು ಶಾಪ? ರಾಜ ಯಯಾತಿಗೆ ತಕ್ಷಣವೇ ಅಕಾಲಿಕವಾದ ವಿಕಾರವಾದ ಮುಪ್ಪು ಬರಲಿ ಅಂತ. ಅವನ ಯೌವನ, ಸೌಂದರ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಮಾಯವಾಗೋಗುತ್ತೆ. ಕೊಟ್ಟ ಮಾತನ್ನ ಮುರಿಯೋಕೆ ತನ್ನ ಯೌವನವನ್ನೇ ಬಳಸಿದ ರಾಜನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಿತ್ತಾ? ಹಾಗಾದ್ರೆ ಈ ಇಡೀ ಕಥೆಯ ದುರಂತಕ್ಕೆ ನಿಜವಾದ ಕಾರಣ ಏನು? ಶರ್ಮಿಷ್ಠೆಯ ಅಹಂಕಾರನ, ಯಯಾತಿಯ ಆಸೆನ, ಅಥವಾ ದೇವಯಾನಿಯ ಸೇಳ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಸುಲಭ ಅಲ್ಲ. ಈ ಎಲ್ಲಾ ಭಾವನೆಗಳ ಸಂಕೀರ್ಣ ಜಾಲವೇ ಈ ದುರಂತಕ್ಕೆ ಕಾರಣವಾಯ್ತಾ? ಇದರ ಬಗ್ಗೆ ಯೋಚಿಸುತ್ತಾ ಈ ಕಥಾ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ.